ಇದ್ರಲ್ಲಿ ಸಿಗುವಂತ ಮಜಾ ನಿಮ್ಗೆ ಯಾವ ಗಾಡಿಯಲ್ಲೂ ಸಿಗೋದಿಲ್ಲ. ಒಂದು ಒಳ್ಳೆ ಪ್ರೈಸ್ ತಗೊಂಡ್ಬಂದಿದ್ದೀವಿ. ಅಷ್ಟು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ತುಂಬಾನೇ ರೀಸನಬಲ್ ಪ್ರೈಸ್ ಇಕ್ಕಿದ್ದೀವಿ. 2 ಲಕ್ಷ ರೂಪಾಯಿಗೆ ಸಿಯಾಸ್ ಕೊಟ್ಬಿಡ್ತೀನಿ 2020 ಮಾಡಲು. ಅಷ್ಟು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ಈ ಕಂಡೀಷನ್ ಅಲ್ಲಿ ಸ್ಕಾರ್ಪಿಯೋ ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾವುದೇ ಜಾಗದಲ್ಲಿ ನೋಡಿದ್ರು ಈ ಕಂಡೀಷನ್ ಅಲ್ಲಿ ಸ್ಕಾರ್ಪಿಯೋ ಸಿಗೋದಿಲ್ಲ. ಅಷ್ಟು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ಈ ಸಿಯಾಸ್ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. 1 ಲಕ್ಷ ತಗೊಂಡ್ಬರ್ಲಿ ಸುನಿಲ್, ರಿಮೈನಿಂಗ್ ನಾನೇ ಲೋನ್ ಮಾಡ್ಕೊಟ್ಬಿಡ್ತೀನಿ. ಅಷ್ಟು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. 2020 ಮಾಡಲ್ ಈ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ ಅಂತ ನೀವು ಶಾಕು ಕೂಡ ಆಗ್ಬೋದು. ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 6,49,000 ರೂಪಾಯಿಗೆ ಎಷ್ಟೋ ಮಾಡ್ಕೊಡ್ತೀನಿ ಸುನಿಲ್. ಅಷ್ಟು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. 3.25 ಲಕ್ಷ ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 3,10,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸುನಿಲ್. ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ಕೇವಲ 5 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ ಸುನಿಲ್. ಕೇವಲ 5,60,000 ರೂಪಾಯಿಗೆ ಎಷ್ಟೋ ಮಾಡ್ಕೊಡ್ತೀನಿ. 2011 ಮಾಡಲ್ ಸ್ಕಾರ್ಪಿಯೋ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ಕೇವಲ 6 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ, ತಗೊಂಡೋಗ್ಲಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ಒಂದು ಒಳ್ಳೆ ಪ್ರೈಸ್ ತಗೊಂಡ್ಬಂದಿದ್ದೀವಿ. ಕೇವಲ 5,25,000 ರೂಪಾಯಿಗೆ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 7,49,000 ರೂಪಾಯಿಗೆ ಎಷ್ಟು ನಾನು ಡನ್ ಮಾಡ್ಕೊಡ್ತೀನಿ ಸುನಿಲ್. ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 8,49,000 ರೂಪಾಯಿಗೆ ಎಷ್ಟು ಮಾಡ್ಕೊಡ್ತೀನಿ ಸುನಿಲ್. ಮೊದಲನೇ ಗಾಡಿನ ಒಂದು ಒಳ್ಳೆ ಆಟೋಮೆಟಿಕ್ ಗಾಡಿ ಒಂದು ಎಷ್ಟಾರ್ ಇದೆ ಏನ್ ಸರ್ ಡೀಟೇಲ್ಸ್ ಸುನಿಲ್? ಒಂದು ಚಿಕ್ಕ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಆಟೋಮೆಟಿಕ್ ವೆಹಿಕಲ್ ಅಥವಾ ಲರ್ನಿಂಗ್ ಪರ್ಪಸ್ ಗೋಸ್ಕರ ನೋಡ್ತಿರೋ ಒಂದು ವೆಹಿಕಲ್ ಅಂತ ಅಂದ್ರೆ ಅದು ಮಾರುತಿ ಸುಜುಕಿ ಏಸ್ಟರ್ ಅಂತ ನಾವು ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. 2013 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ABS, ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, AC ಎಲ್ಲ ಫೀಚರ್ ಜೊತೆಗೆ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ. ಎಕ್ಸಿಲೆಂಟ್ ಕಂಡೀಷನ್ ಅಲ್ಲಿ ಇದೆ. 5 ರೂಪೀಸ್ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಲರ್ನರ್ಸ್ಗೆ ಅಥವಾ ಲೋ ಬಜೆಟ್ ಗಾಡಿ, ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, 2013 ಸೆಕೆಂಡ್ ಓನರ್ ಗಾಡಿ ಏನಾಗುತ್ತೆ ಪ್ರೈಸ್ ಸುನಿಲ್? ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. 3.25 ಲಕ್ಷ ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 3,10,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 3,10,000 ರೂಪಾಯಿ ತಗೊಂಡ್ಬಂದ್ರೆ ಒಂದು ಗಾಡಿ ಸಿಗುತ್ತೆ, ಒಂದು ಎಸ್ಟಾರ್. ಸೊ ಡೌನ್ ಪೇಮೆಂಟ್ ಈ ಗಾಡಿಗೆ ಎಷ್ಟು ಸುನಿಲ್? ಡೌನ್ ಪೇಮೆಂಟ್ ಅಂದ್ರೆ 1 ಲಕ್ಷ ತಗೊಂಡ್ಬರ್ಲಿ ಸುನಿಲ್, ರಿಮೈನಿಂಗ್ ನಾನೇ ಲೋನ್ ಮಾಡ್ಕೊಟ್ಬಿಡ್ತೀನಿ. 1 ಲಕ್ಷ ಗಾಡಿ ಕ್ಯಾಶ್ ತಗೊಂಡ್ಬಂದ್ರೆ ನೀವು ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀರಾ ಒಂದು ಎಸ್ಟಾರ್ಗೆ. ಸೊ ಹಾಗೆ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸೊ ಟೊಯೋಟಾ ಇನೋವಾ. ಸೊ ಇದು ಡೀಟೇಲ್ಸ್ ಸರ್. 2014 ಮಾಡಲು, ಸಿಂಗಲ್ ಓನರ್, ಇನೋವಾ ವಿ ವೇರಿಯಂಟ್, 1,33,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಎಕ್ಸಿಲೆಂಟ್ ಆಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ 100% ಟೋಟಲ್ ಒರಿಜಿನಲ್ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ಲ ಗಾಡಿಯಲ್ಲಿ. 80 to 90% ಟೈರ್ಸ್ ಅವೈಲೇಬಲ್ ಇದೆ. ಒಂದು ಇನೋವಾ ನೋಡ್ತಿರೋರಿಗೆ, ಅದು ಒಂದು 7 ಸೀಟರ್ ವೆಹಿಕಲ್ ನೋಡ್ತಿರೋರಿಗೆ ಈ ಇನೋವಾ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, ರೇರ್ ಅಲ್ಲಿ ನಿಮಗೆ ಡಿಫಾಗರ್ ವೈಪರ್ ಮತ್ತೆ ರೇರ್ ಬಂಪರ್ ಗಾಡಿ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಒಂದು ಟೊಯೋಟಾ ಇನೋವಾ 2014. ಸೊ ಪ್ರೈಸ್ ಸುನಿಲ್ ತುಂಬಾನೇ ರೀಸನಬಲ್ ಪ್ರೈಸ್ ಇಕ್ಕಿದೀವಿ. 11,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 11,49,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸುನಿಲ್. ಓಕೆ, ಡೌನ್ ಪೇಮೆಂಟ್ ಇನೋವಾಗಾದ್ರೆ ಎಷ್ಟಾಗುತ್ತೆ ಸುನಿಲ್? ಕೇವಲ 5 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ ಸುನಿಲ್, ಮಿಕ್ಕಿದ್ ಎಲ್ಲ ನಾನು ಲೋನ್ ಮಾಡ್ಕೊಡ್ಬಿಡ್ತೀನಿ ಸುನಿಲ್. ಓಕೆ, ಎಲ್ಲ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಟೊಯೋಟಾ ಇನೋವಾಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ. ಸೊ ವೈಟ್ ಕಲರ್, ಇದು ಡೀಟೇಲ್ಸ್ ಸರ್. ಸುನಿಲ್, ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್ 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 80,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. 6 ಏರ್ ಬ್ಯಾಗ್ ಜೊತೆಗೆ ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಇರುವಂತದ್ದು. ವೈಟ್ ಕಲರ್ ಅಲ್ಲಿ 100% ಅನ್ಟಚ್ ವೆಹಿಕಲ್ ಅಂತ ನಾವು ಹೇಳ್ಬೋದು. ಒಂದು ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಇಕೋ ಸ್ಪೋರ್ಟ್ ವಿತ್ 18 to 20 ಮೈಲೇಜ್ ಅಂತ ನಾವು ಹೇಳ್ಕೋಬಹುದು. ಬ್ರ್ಯಾಂಡ್ ನ್ಯೂ ಟೈರ್ಸ್, ಇನ್ನು 500 ಕಿಲೋಮೀಟರ್ಸ್ ಟೈರ್ ಓಡಿಲ್ಲ ಸುನಿಲ್ ಇನ್ನವರೆಗೂ. ಒಂದು ಇಕೋ ಸ್ಪೋರ್ಟ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, 6 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್, ಅಲಾಯ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಪಾಸಿಟಿವ್ ಇದೆ ಈ ಗಾಡಿಲಿ ಒಂದು ಇಕೋ ಸ್ಪೋರ್ಟ್ ಅಲ್ಲಿ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಏನಾಗುತ್ತೆ? ತುಂಬಾನೇ ರೀಸನಬಲ್ ಪ್ರೈಸ್ ಇಕ್ಕಿದ್ದೀವಿ. 6,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 6,49,000 ರೂಪಾಯಿಗೆ ಎಷ್ಟು ಮಾಡ್ಕೊಡ್ತೀನಿ ಸುನಿಲ್. ಓಕೆ, 6,49,000ಕ್ಕೆ ಒಂದು ಇಕೋ ಸ್ಪೋರ್ಟ್. ಸೊ ಡೌನ್ ಪೇಮೆಂಟ್ ಅಂತ ಎಷ್ಟು ಮಾಡೋರಿಗೆ ಸುನಿಲ್? ಡೌನ್ ಪೇಮೆಂಟ್ ಅಂದ್ರೆ ಒಂದು 3 lakh ರೂಪೀಸ್ ತಗೋಬರ್ಲಿ, ರಿಮೈನಿಂಗ್ ಅಮೌಂಟ್ ನಾನು ಲೋನ್ ಮಾಡ್ಕೊಟ್ಬಿಡ್ತೀನಿ ಸುನಿಲ್. 3 ಲಕ್ಷಕ್ಕೆ ನಿಮಗೆ ಒಂದು ಇಕೋ ಸ್ಪೋರ್ಟ್ ತಗೊಳ್ಬಹುದು. ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತಾರೆ. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಸೊ ಹಾಗೆ ಒಂದು XUV ಹುಡುಕೋರಿಗೆ ಒಂದು ವೈಟ್ ಕಲರ್ ಒಂದು XUV ಇದೆ ಸುನಿಲ್. XUV ವೈಟ್ ಕಲರ್, ಸಿಲ್ವರ್ ಕಲರ್, 2ರಿಂದ 3 ಗಾಡಿಗಳು ಅವೈಲೇಬಲ್ ಇದೆ. 2012 ಮಾಡಲ್, ಇದು ಸೆಕೆಂಡ್ ಓನರ್, W8 ವೇರಿಯಂಟ್ ಅಲ್ಲಿ, ಅರೌಂಡ್ 1,12,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಯಾವುದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ದಿರೋ ವೆಹಿಕಲ್ ಅಂತ ನಾವು ಹೇಳ್ಬೋದು ಸುನಿಲ್. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟೈರ್ಸ್ ನಿಮಗೆ 80 to 85% ಟೈರ್ಸ್ ಅವೈಲೇಬಲ್ ಇದೆ. ಒಂದು XUV ನೋಡ್ತಿರೋರಿಗೆ, ಅದು ವೈಟ್ ಕಲರ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಸೊ ಯಾರು ಒಂದು ವೈಟ್ ಕಲರ್ XUV 500 ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ W8. ಸೊ ಪ್ರೈಸ್ ವೈಸ್ ಏನಾದ್ರು ಸುನಿಲ್? 6,40,000
ಸಾವಿರ ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 6,35,000 ರೂಪಾಯಿಗೆ 2012 ಮಾಡಲು XUV 500 W8 ಕೊಟ್ಬಿಡ್ತೀನಿ ಸುನಿಲ್. ಓಕೆ 6,35,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು XUV 500 W8 ಟಾಪ್ ಎಂಡ್ 12 ಮಾಡಲ್ ಗಾಡಿ. ಸೊ ಹಾಗೆ ಒಂದು ಸ್ಕಾರ್ಪಿಯೋ ಇದೆ ಬ್ಲಾಕ್ ಕಲರ್, ಏನ್ ಸರ್ ಡೀಟೇಲ್ಸ್? ಸುನಿಲ್, ಈ ಕಂಡೀಷನ್ ಅಲ್ಲಿ ಸ್ಕಾರ್ಪಿಯೋ ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾವುದೇ ಜಾಗದಲ್ಲಿ ನೋಡಿದ್ರು ಈ ಕಂಡೀಷನ್ ಅಲ್ಲಿ ಸ್ಕಾರ್ಪಿಯೋ ಸಿಗೋದಿಲ್ಲ. ಯಾಕಂದ್ರೆ ಸ್ಕಾರ್ಪಿಯೋಸ್ ಅಲ್ಲಿ ನಿಮ್ಗೆ ರಸ್ಟಿಂಗ್ಸ್ ಆಗಿರ್ಲಿ, ಸ್ವಲ್ಪ ಆವರೇಜ್ ಆಗಿರುವಂತ ಗಾಡಿಗಳೇ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಸಿಗ್ತಿರುವಂತದ್ದು. ವೆಹಿಕಲ್ ಕಂಡೀಷನ್ ನೋಡಬಹುದು. ಮುಂದ್ಗಡೆ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ವರೆಗೂ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಇಲ್ಲ. 2011 ಮಾಡಲು ಎಕ್ಸಲೆಂಟ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್, ಅರೌಂಡ್ 1 lakh ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಂದು ಸ್ಕಾರ್ಪಿಯೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಸಿಗೋದಿಲ್ಲ ಅಂತ ನಾನು ಗ್ಯಾರಂಟಿ ಕೊಡಬಹುದು ಸುನಿಲ್. ಓಕೆ, ಸೊ ಇದು 2011 ಸೆಕೆಂಡ್ ಓನರ್ ವೆಹಿಕಲ್, 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಪ್ರೈಸ್ ವೈಸ್ ನೋಡಿದ್ರೆ ತುಂಬಾನೇ ರೀಸನಬಲ್ ಪ್ರೈಸ್ ಇಕ್ಕಿದೀವಿ. 5,80,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 5,60,000 ರೂಪಾಯಿಗೆ ಎಷ್ಟೋ ಮಾಡ್ಕೊಡ್ತೀನಿ. 2011 ಮಾಡಲ್ ಸ್ಕಾರ್ಪಿಯೋ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಓಕೆ, 5,49,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಓಕೆ, ಸೊ ಹಾಗೆ ಒಂದು ಸಿಲ್ವರ್ ಕಲರ್ ಒಂದು XUV 500 ಇದೆ. ಏನ್ ಸರ್ 2014 ಮಾಡಲು ಸಿಂಗಲ್ ಓನರ್ XUV 500 W8 ವೇರಿಯಂಟ್ ಅಲ್ಲಿ ಅರೌಂಡ್ 1 lakh ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಎಕ್ಸಿಲೆಂಟ್ ವೆಹಿಕಲ್. ಒಂದು XUV 500 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಂಟೀರಿಯರ್ ಎಕ್ಸ್ಟೀರಿಯರ್ ಕಂಪ್ಲೀಟ್ಲಿ ಆಕ್ಸಿಡೆಂಟಲ್ ಫ್ರೀ ಅಂತ ನಾವು ಹೇಳ್ಬೋದು ಸುನಿಲ್. ಯಾರಾದ್ರೂ ಒಂದು XUV 500 ನೋಡ್ತಿರೋರು ದಯವಿಟ್ಟು ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರಬೇಕು ಅಂತ ಹೇಳ್ತೀನಿ ಸುನಿಲ್. ಓಕೆ, ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ನಿಮಗೆ W8 ಟಾಪ್ ಎಂಡ್ ವೇರಿಯಂಟ್ ಒಂದು XUV 500 ಹೋಗ್ತಾರವ್ರಿಗೆ ಸಕ್ಕದಾಗಿದೆ ಸಿಲ್ವರ್ ಕಲರ್ ಗಾಡಿ. ಸೊ ಪ್ರೈಸ್ ವೈಸ್ ನೋಡಿದ್ರೆ ಏನಾಗುತ್ತೆ ಸುನಿಲ್? ತುಂಬಾನೇ ರೀಸನಬಲ್ ಪ್ರೈಸ್ ಇಕ್ಕಿದೀವಿ. 8,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 8,49,000 ರೂಪಾಯಿಗೆ ಎಷ್ಟು ಮಾಡ್ಕೊಡ್ತೀನಿ ಸುನಿಲ್. 8,49,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಎಸ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಇನೋವಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸುನಿಲ್, 2015 ಮಾಡಲು ಸಿಂಗಲ್ ಓನರ್, ಅರೌಂಡ್ 1,30,000 ಕಿಲೋಮೀಟರ್ಸ್ ಓಡಿರುವಂತ ಒಂದು ಇನೋವಾ ತಗೊಂಡ್ಬಂದಿದ್ದೀವಿ ವಿ ವೇರಿಯಂಟ್ ಅಲ್ಲಿ. ನಿಮ್ಗೆ ಲೇಟೆಸ್ಟ್ ಶೇಪ್ ಅಲಾಯ್ಸ್ ಜೊತೆಗೆ ಏರ್ ಬ್ಯಾಗ್, ABS, ಬ್ರ್ಯಾಂಡ್ ನ್ಯೂ ಟೈರ್ಸ್, ಇಂಟೀರಿಯರ್ ಫ್ಯಾಬ್ರಿಕ್ ಸೀಟ್ಸ್, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಇಲ್ಲ. ಇಲ್ಲಿವರೆಗೂ ಸೀಟ್ ಕವರ್ಸ್ ಕೂಡ ಚೇಂಜ್ ಮಾಡಿಲ್ಲ. ಅಷ್ಟು ಜೆಂಟಲಿ ಯೂಸ್ ಮಾಡಿರುವಂತ ಇನೋವಾ. ಅದು ಒಂದು ಇನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, 1,33,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಸೊ ಯಾರಾದ್ರೂ ಒಂದು ಟೊಯೋಟಾ ಇನೋವಾ 2015 ಅಲ್ಲ ಸರ್ ಇದು? 2015 ಮಾಡಲ್ ಸುನಿಲ್. ಓಕೆ, ಓನರ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಸುನಿಲ್ ತುಂಬಾನೇ ರೀಸನಬಲ್ ಪ್ರೈಸ್ ಇದೆ. 13,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 13,49,000 ರೂಪಾಯಿ ಮಾಡ್ಕೊಟ್ಬಿಡ್ತೀನಿ ಸುನಿಲ್. ಓಕೆ, 13,49,000ಕ್ಕೆ ಗಾಡಿ ಕೊಡ್ತೀರಾ? ಬಟ್ ಏನಾದ್ರು ಡೌನ್ ಪೇಮೆಂಟ್ ಕೇಳ್ತಾರೆ ಸುನಿಲ್. ಕೇವಲ 6 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ ಸುನಿಲ್. ರಿಮೈನಿಂಗ್ ಅಮೌಂಟ್ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ನೋಡಿ ನಿಮಗೆ ಕೇವಲ 6 ಲಕ್ಷ ತಗೊಂಡ್ಬಂದ್ರೆ ನಿಮ್ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ತಗೊಂಡೋಗ್ಬೋದು ಗಾಡಿ ಇನೋವಾ. ಸೊ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಒಂದು ಡೀಸೆಲ್ ಗಾಡಿ, ಒಂದು ಸಿಯಾಜ್ ಇದೆ. ಏನ್ ಸರ್ ಡೀಟೇಲ್ಸ್? ಮಾರುತಿ ಸುಜುಕಿ ನೆಕ್ಸಾ ಇಂದ ಸಿಯಾಜ್ 2020 ಮಾಡೆಲ್ ಸಿಂಗಲ್ ಓನರ್, ಟಾಪ್ ಅಂಡ್ ಆಲ್ಫಾ ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಅಲಾಯ್ಸ್, ಬ್ಯಾಕ್ ವೈಫರ್, ಹೈಬ್ರಿಡ್ ಆಪ್ಷನ್ ಜೊತೆಗೆ ಅವೈಲೇಬಲ್ ಇದೆ ಅಂತ ನಾವು ಹೇಳ್ಬೋದು. ಎಕ್ಸಿಲೆಂಟ್ ಆಗಿದೆ. ಒಂದು ಸಿಯಾಜ್ ನೋಡ್ತಿರೋರಿಗೆ, ಅದು ಒಂದು ಡೀಸೆಲ್ ಅಲ್ಲಿ ಒಂದು ಸಿಡಾನ್ ವೆಹಿಕಲ್ ನೋಡ್ತಿರೋರಿಗೆ ಈ ಸಿಯಾಜ್ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, ನಿಮಗೆ ನೋಡ್ತಾ ಇರಬಹುದು ಬ್ಲೂ ಕಲರ್ ಚೆನ್ನಾಗಿದೆ ನಿಮಗೆ ಸಿಯಾಜ್ ಡೀಸೆಲ್ ವೇರಿಯಂಟ್. ಸೊ ಪ್ರೈಸ್ ವೈಸ್ ಅಂತ ನೋಡೋದಾದ್ರೆ ಸರ್ ತುಂಬಾನೇ ರೀಸನಬಲ್ ಪ್ರೈಸ್ ಇಕ್ಕಿದ್ದೀವಿ. 2020 ಮಾಡಲ್ ಈ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ ಅಂತ ನೀವು ಶಾಕು ಕೂಡ ಆಗ್ಬೋದು. ಕೇವಲ 7,90,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 7,49,000 ರೂಪಾಯಿಗೆ ಎಷ್ಟು ನಾನು ಡನ್ ಮಾಡ್ಕೊಡ್ತೀನಿ ಸುನಿಲ್. 7,49,000ಕ್ಕೆ ಫೈನಲ್. 2020 ಮಾಡಲ್ ಸಿಂಗಲ್ ಓನರ್ ಆಲ್ಫಾ ಡೀಸೆಲ್. ಓಕೆ, ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಏರ್ ಬ್ಯಾಗ್ ಇರೋ ವೆಹಿಕಲ್. ಸೊ ಸ್ಮಾರ್ಟ್ ಹೈಬ್ರಿಡ್ ಕೂಡ ಇದೆ ನಿಮಗೆ. ಜಸ್ಟ್ 7,49,000. ಸೊ ಡೌನ್ ಪೇಮೆಂಟ್ ಎಲ್ಲ ಯೋಚನೆ ಮಾಡೋದು ಸುನಿಲ್? ಏನು ಯೋಚನೆ ಮಾಡೋದು? ಬರೀ 2 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ. ರಿಮೈನಿಂಗ್ ನಾನೇ ಲೋನ್ ಮಾಡ್ಕೊಡ್ಬಿಡ್ತೀನಿ. 2 ಲಕ್ಷ ರೂಪಾಯಿಗೆ ಸಿಯಾಜ್ ಕೊಟ್ಬಿಡ್ತೀನಿ. 2020 ಮಾಡಲು. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಒಂದು ಒಳ್ಳೆ ಕ್ಲಾಸಿಕ್ ಗಾಡಿ, ಒಂದು ರಾಕೆಟ್ ಡೀಸೆಲ್ ರಾಕೆಟ್, ಒಂದು ಚವೆಲೆ ಕ್ರೂಸ್ ಇದೆ. 2012 ಮಾಡಲು ಸೆಕೆಂಡ್ ಓನರ್ LTZ ವೇರಿಯಂಟ್ ಜೊತೆಗೆ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆಗೆ ತಗೊಂಡ್ಬಂದಿದ್ದೀವಿ. ವೈಟ್ ಕಲರ್ ಅಲ್ಲಿ ಅದು ಕ್ರೂಸ್ ಸಿಗೋದು ತುಂಬಾನೇ ಕಷ್ಟ. ತುಂಬಾನೇ ಚೆನ್ನಾಗಿದೆ ಗಾಡಿ. ಒಂದು ಕ್ರೂಸ್ ನೋಡ್ತಿರೋರಿಗೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಸಿಗೋದಿಲ್ಲ ಸುನಿಲ್.
ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ 2012 ಮಾಡಲ್ ಅಂತ ನಾವು ಹೇಳಕ್ಕೆ ನಂಬಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಜೆಂಟಲಿ ಯೂಸ್ ಮಾಡಿರುವಂತದ್ದು. 44,000 ಮೈಲ್ಸ್ ಅಂದ್ರೆ ಒಂದು 72,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು ಡೀಸೆಲ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಸುನಿಲ್. ಇಂಜಿನ್ ಅಂತೂ ತುಂಬಾ ಲವ್ಲಿ ಇದೆ. ಇಷ್ಟು ಸ್ಮೂತ್ ಆಗಿ ಕ್ರೂಸ್ ಅಲ್ಲಿ ಇಂಜಿನ್ ಇರುತ್ತೆ ಅಂತ ನೀವು ಶಾಕ್ ಕೂಡ ಆಗ್ಬೋದು ಬಂದು ನಮ್ಮ ವ್ಯೂವರ್ಸ್ ನೋಡಿದ್ರೆ. ತುಂಬಾನೇ ಚೆನ್ನಾಗಿದೆ. ಒಂದು ಕ್ರೂಸ್ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು, 2 ಲೀಟರ್ ರಾಕೆಟ್ ಅಂತ ಹೇಳ್ಬೋದು, ಒಂದು ಚವಲೆ ಕ್ರೂಸ್. ಸೊ ಪ್ರೈಸ್ ವೈಸ್ ನೋಡೋದು ಸುನಿಲ್, ಪ್ರೈಸ್ ವೈಸ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಾವೇ ಕಸ್ಟಮರ್ ಹತ್ರ ನೆಗೋಷಿಯೇಟ್ ಆಲ್ರೆಡಿ ಮಾಡಿಬಿಟ್ಟು ಒಂದು ಒಳ್ಳೆ ಪ್ರೈಸಿಗೆ ತಗೊಂಡ್ಬಂದಿದ್ವಿ. ಕೇವಲ 5,25,000 ರೂಪಾಯಿಗೆ ಚವರ್ಲೆ ಕ್ರೂಸ್ LTZ, ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್, ಆಮೇಲೆ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಜೊತೆಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಅಲಾಯ್ಸ್, ಕ್ರೂಸ್ ಕಂಟ್ರೋಲ್, ಸ್ಟೀರಿಂಗ್ ಕಂಟ್ರೋಲ್, ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಒಂದು ಪ್ರೀಮಿಯಂ ಸೆಗ್ಮೆಂಟ್. ಇದರಲ್ಲಿರೋ ಕಂಫರ್ಟ್ ನಿಮಗೆ BMW ಮತ್ತೆ Audi ಬರೋದಿಲ್ಲ ಅಂತ ನಾನು ಹೇಳ್ಬೋದು. ಒಂದು ಕ್ರೂಸ್ ತಗೊಳ್ಳೋರಿಗೆ, ಕ್ರೂಸ್ ನೋಡ್ತಿರೋರಿಗೆ ಕೇವಲ 5.25 ಲಕ್ಷಕ್ಕೆ 5,25,000 ರೂಪೀಸ್ ನಾನು ಎಷ್ಟು ಅಂತ ಮಾಡ್ಕೊಡ್ತೀನಿ ಸುನಿಲ್. ಫೈನಲ್ ಟು ಫೈನಲ್ ಕ್ಲೋಸ್ ಆಗುತ್ತೆ ನಿಮಗೆ 5,25,000ಕ್ಕೆ ಒಂದು ಚವಲೆ ಕ್ರೂಸ್. ಸೊ ಒಂದು ನಮ್ಮ ಮುಂದೆ ಒಂದು ದೊಡ್ಡ ಆನೆ ಇದೆ ಅಂತ ಹೇಳ್ಬೋದು. ಒಂದು ಮಿಟ್ಸುಬಿಷಿ ಪಜೇರೋ ಇದೆ. ಏನ್ ಸರ್ ಡೀಟೇಲ್ಸ್? ಸುನಿಲ್, 2015 ಮಾಡಲು ಪಜೇರೋ ಅಂತ ಅಂದ್ರೆ ಒಂದು SUVs ಅಲ್ಲಿ ಫಾದರ್ ಆಫ್ ಆಲ್ SUVs ಅಂತ ನಾವು ಹೇಳ್ಬೋದು. ಪಜೇರೋ ಅಂದ್ರೆ ತುಂಬಾನೇ ನಿಮ್ಗೆ ಇದ್ರಲ್ಲಿ ಸಿಗುವಂತ ಮಜಾ ನಿಮ್ಗೆ ಯಾವ SUVs ಅಲ್ಲೂ ಸಿಗೋದಿಲ್ಲ. ಸೊ ಒಂದು 2015 ಮಾಡಲ್ ಸಿಂಗಲ್ ಓನರ್, 70,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು, ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ಮುಂದ್ಗಡೆ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ವರೆಗೂ ಯಾವ ಪೀಸ್ ಕೂಡ ಇಲ್ಲಿವರೆಗೂ ಪೇಂಟ್ ಆಗಿಲ್ಲ, ಯಾವುದೇ ರೀತಿ ಟಚ್ ಅಪ್ಸ್ ಇಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಂದು ಪಜೇರೋ ನೋಡ್ತಿರೋರಿಗೆ ಅಥವಾ ಒಂದು ಒಳ್ಳೆ ನಿಮಗೆ SUV ನೋಡ್ತಿರೋರಿಗೆ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಅಂದ್ರೆ ಈ ಪಜೇರೋನ ನಾನು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕೊಡ್ತೀನಿ ಸುನಿಲ್. ಓಕೆ, ಒಂದು ಒಳ್ಳೆ ಚಿಂದಿ ಗಾಡಿ ಅಂತ ಹೇಳ್ಬೋದು. ಒಂದು ಪಜೇರೋ ಸ್ಪೋರ್ಟ್ 2015 ಸಿಂಗಲ್ ಓನರ್ ವೆಹಿಕಲ್, ಅದು ಲೆಸ್ ಡ್ರಿವನ್ ನಿಮಗೆ ಆಲ್ಮೋಸ್ಟ್ ಲೈಕ್ 77,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋ ಗಾಡಿ. ಸೊ ಪ್ರೈಸ್ ವೈಸ್ ಅಂತ ನೋಡೋದಾದ್ರೆ ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ ಸುನಿಲ್. ಕೇವಲ 12,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಕೇವಲ 11,90,000 ರೂಪಾಯಿಗೆ 15 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್, ಅದು 70,000 ಓಡಿರುವಂತ ಪಜೇರೋ ಕೊಟ್ಬಿಡ್ತೀನಿ. ಮುಂದ್ಗಡೆ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ವರೆಗೂ ಒಂದು ಪೀಸ್ ಕೂಡ ಇಲ್ಲಿವರೆಗೂ ಪೇಂಟ್ ಆಗಿಲ್ಲ, ಟಚ್ ಅಪ್ ಆಗಿಲ್ಲ, ಅಷ್ಟು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಕೊಡ್ತೀನಿ ಸುನಿಲ್. ಓಕೆ, ಸಕ್ಕತ್ತಾಗಿದೆ ಗಾಡಿ ಕೂಡ. ಒಂದ್ಸತಿ ಬಂದು ಟೆಸ್ಟ್ ಡ್ರೈವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಚಿಂತೆಗೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಗಾಡಿನ. ಓಕೆ ಸರ್, ಸೊ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಏನ್ ಸರ್ ಡೀಟೇಲ್ಸ್? ಸುನಿಲ್, 2015 ಮಾಡಲು ಸಿಂಗಲ್ ಓನರು, ರೆನಾಲ್ಟ್ ಡಸ್ಟರ್ RXL 85 PS, ಸಿಲ್ವರ್ ಕಲರ್ ಅಲ್ಲಿ ಕೇವಲ 82,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಮೈಲೇಜ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ಕೇಳಿದ್ರೆ 22ರಿಂದ 23 ಕಿಲೋಮೀಟರ್ ವಿತ್ ನಿಮ್ಗೆ ಮಿನಿಮಮ್ ಮೈಲೇಜ್ ಬರುತ್ತೆ ಅಂತ ನಾವು ಹೇಳ್ಬೋದು. ಒಂದು ಡಸ್ಟರ್ ಅಂತ ಅಂದ್ರೆ ಮೊದಲನೇದು ಬರೋದಂದ್ರೆ ಒಂದು ಕಾಂಪ್ಯಾಕ್ಟ್ SUV ಬೆಸ್ಟ್ ವೆಹಿಕಲ್ ಅಂತ ನಾವು ಹೇಳ್ಬೋದು. ಒಳ್ಳೆ ಮೈಲೇಜ್, ಖಂಡಿತ ಒಳ್ಳೆ ಲೆಗ್ ಸ್ಪೇಸ್ ಬರುತ್ತೆ, ಬೂಟ್ ಸ್ಪೇಸ್ ಬರುತ್ತೆ ನಿಮ್ಗೆ. ಇದ್ರ ಬಾಡಿ ಗೇಜ್ ಕೂಡ ಎಕ್ಸಲೆಂಟ್ ಅಂತ ನಾವು ಹೇಳ್ಬೋದು. ಎಕ್ಸಲೆಂಟ್ ವೆಹಿಕಲ್. ಮೇಂಟೆನೆನ್ಸ್ ವೈಸ್ ಅಷ್ಟೇ ನೀವು ಯೋಚನೆ ಮಾಡಿದ್ರೆ ಬೇರೆ ನೀವು ಸೆಮಿ SUVs ಅಥವಾ ಕಾಂಪ್ಯಾಕ್ಟ್ SUVs ಕಂಪೇರ್ ಮಾಡಿದ್ರೆ ಡಸ್ಟರ್ ಮೇಂಟೆನೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ, ಒಳ್ಳೆ ಮೈಲೇಜ್ ಜೊತೆಗಿದೆ. ಸೊ 2015 ಮಾಡಲು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಸಿಂಗಲ್ ಓನರ್ ವೆಹಿಕಲ್, 82,000 ಕಿಲೋಮೀಟರ್ ಓಡಿದೆ. ಒಂದು ಡಸ್ಟರ್ ನೋಡ್ತಿರೋರಿಗೆ ಇದು ಗಾಡಿ ಬೆಸ್ಟ್ ವೆಹಿಕಲ್ ಅಂತ ನಾವು ಹೇಳ್ಬೋದು. ಸೊ ಪ್ರೈಸ್ ವೈಸ್ ಬರಬೇಕು ಅಂತ ಹೇಳಿದ್ರೆ ಕೇವಲ 6 ಲಕ್ಷ ರೂಪಾಯಿಗೆ ನೋ ಅಂತ ನಾನು ಮಾಡ್ಕೊಡ್ತೀನಿ. ಇಲ್ಲ ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ರೆ 5,90,000 ರೂಪಾಯಿಗೆ ನೋ ಮಾಡಿ ಕ್ಲೋಸ್ ಮಾಡ್ಬಿಡ್ತೀನಿ ಸುನಿಲ್. ಓಕೆ, 5,90,000ಗೆ ಫೈನಲ್ ಆಗುತ್ತೆ ಈ ಒಂದು ರೆನಾಲ್ಟ್ ಡಸ್ಟರ್ 15 ಸಿಂಗಲ್ ಓನರ್ ವೆಹಿಕಲ್, 85 PS ಗಾಡಿ, ಒಳ್ಳೆ ಮೈಲೇಜ್ ಬರೋ ಗಾಡಿ. ಸೊ ಇವಾಗ ನಮ್ಮ ಮುಂದೆ ಒಂದು XUV 500 ಇದೆ. ಇದ್ರ ಡೀಟೇಲ್ಸ್ ಸರ್? ಸುನಿಲ್, XUV 500 2015 ಮಾಡಲು W8 ವೇರಿಯಂಟ್ ಅಲ್ಲಿ ಕೇವಲ 66,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಎಕ್ಸಿಲೆಂಟ್ ಆಗಿದೆ. ಅಟ್ ಪ್ರೆಸೆಂಟ್ ನೀವು ನೋಡಿಸಬಹುದು HR ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ನಮ್ಮ ಪ್ರಾಪರ್ ಬ್ಯಾಂಗ್ಳೂರ್ ರೆಸಿಡೆಂಟ್ ವೆಹಿಕಲ್ ಇದು. ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಒಂದು XUV 700 ತಗೊಂಡಿರೋದ್ರಿಂದ ಈ ಗಾಡಿ ಎಕ್ಸ್ಚೇಂಜಿಗೋಸ್ಕರ ಬಿಟ್ಟಿದ್ದಾರೆ. NOC ಎಲ್ಲ ಅಪ್ಲೈ ಮಾಡಿ ಆಗಿದೆ. ನಾವು ಬೇರೆ ಶೋರೂಮ್ಗಳ ತರ ಬೇರೆಯವ್ರ ತರ ಬರೀ NOC ಪ್ರೈಸ್ ನ ಹೇಳ್ಬಿಟ್ಟು ಬರೀ NOC ಕೊಟ್ಬಿಡೋದಲ್ಲ, ನಾವು ಕಂಪ್ಲೀಟ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ನಿಮ್ಮ ಹೆಸರಿಗೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿ ಖಂಡಿತವಾಗ್ಲೂ ಎಲ್ಲಾ ಡಾಕ್ಯುಮೆಂಟ್ಸ್ 100% ಮಾಡಿದ ನಂತರ ನಮ್ಮ ಶೋರೂಮ್ ಇಂದ ನಾವು ಗಾಡಿ ಡೆಲಿವರಿ ಕೊಡುವಂತದ್ದು. ಒಂದು XUV 500 ನೋಡ್ತಿರೋರಿಗೆ, ಅದು 2015 ನೋಡ್ತಿರೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ನಾವು ಹೇಳ್ಬೋದು. ನೀವು ಖಂಡಿತವಾಗ್ಲೂ ಒಳಗಡೆ ಬಂದು ನೀವು ಗಾಡಿ ಮುಂದೆ ಬಂದು ಒಳಗಡೆ ನೀವು ಇಂಟೀರಿಯರ್ ನೋಡಿಸಬಹುದು. ಎಕ್ಸ್ಟೀರಿಯರ್ ಅಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಚೇಂಜಸ್ ಮಾಡ್ಕೋಬಹುದು. ಇಂಟೀರಿಯರ್ ಅಲ್ಲಿ ನೀವು ಯಾವ್ದೇ ರೀತಿ ಚೇಂಜಸ್ ಮಾಡಕ್ಕಾಗಲ್ಲ. ಕಂಪ್ಲೀಟ್ಲಿ ಅನ್ಯೂಸ್ಡ್ ವೆಹಿಕಲ್, ಕೇವಲ 66,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು. ಈ W8 ವೇರಿಯಂಟ್ XUV 500 ಅಂತ ಹೇಳ್ಬೋದು ಸುನಿಲ್. ಓಕೆ, ಯಾರು ಒಂದು XUV 500 W8 2015 ಜಸ್ಟ್ 66,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ. ಸೊ ಪ್ರೈಸ್ ವೈಸ್ ನೋಡಿದ್ರೆ ಸುನಿಲ್, 8,49,000 ರೂಪಾಯಿಗೆ ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್, ಯಾವುದೇ ರೀತಿ ಕಮಿಷನ್ ಇಲ್ಲ, ಯಾವುದೇ ರೀತಿ RTO ಚಾರ್ಜಸ್ ಇಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. 8,49,000 ರೂಪಾಯಿಗೆ
2015 ಮಾಡೆಲ್ ಸಿಂಗಲ್ ಓನರ್ XUV 500 ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಈ ಕಂಡೀಷನ್ ಅಲ್ಲಿ ಇರೋ 2015 ಮಾಡೆಲ್ XUV 500 ಯಾರು ಕೊಡೋದಿಲ್ಲ. ಸೊ ನಮ್ಮ ವ್ಯೂವರ್ಸ್ ಅಲ್ಲಿ ಯಾರಾದ್ರೂ ನೋಡ್ತಿರೋ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ ಈ XUV ನಿಮ್ದಂತ ಮಾಡಿಸ್ಕೊಳ್ಳಿ.